ನಮಸ್ಕಾರ. ಸಂಜೆ ಆಗ್ತಿದ್ದ ಹಾಗೆ ಎಷ್ಟೋ ಮನೆಗಳಲ್ಲಿ ಒಂದು ಟೆನ್ಷನ್ ಶುರುವಾಗತ್ತೆ. ದಿನಾಪೂರ್ತಿ ಆರಾಮಾಗಿದ್ದ ಮಗು ಇದ್ದಕ್ಕಿದ್ದ ಹಾಗೆ ನಿಲ್ಸೋಕಾಗದೇ ಇರೋ ಹಾಗೆ ಅಳೋಕೆ ಶುರು ಮಾಡುತ್ತೆ. ಇದು ತಂದೆ ತಾಯಿಯರ್ನ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಸುಸ್ತು ಮಾಡ್ಬಿಡುತ್ತೆ. ಬನ್ನಿ, ಇವತ್ತು ನಾವು ಈ ಕೋಲಿಕ್ ಅಂದ್ರೆ ಏನು, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ. ಎಲ್ಲಕ್ಕಿಂತ ಮೊದಲು ಈ ಒಂದು ಮಾತನ್ನ ಮನಸ್ಸಲ್ಲಿಟ್ಟುಕೊಳ್ಳೋದು ತುಂಬಾನೇ ಮುಖ್ಯ. ಅಳುವನ್ನ ಸರಿ ಮಾಡಬೇಕಾದ ಸಮಸ್ಯೆ ಅಂತ ನೋಡೋ ಬದಲು ಇದು ಮಗುವಿನ ಬೆಳವಣಿಗೆಯ ಒಂದು ಸಣ್ಣ ತಾತ್ಕಾಲಿಕ ಹಂತ ಅಂತ ಅರ್ಥ ಮಾಡ್ಕೊಳ್ಳೋಣ. ನೆನ್ಪಿಡಿ, ಇದರಲ್ಲಿ ಪೋಷಕರದಾಗಲಿ ಮಗುವಿನದಾಗಲಿ ಯಾರ ತಪ್ಪೂ ಇಲ್ಲ. ಸರಿ, ಹಾಗಾದ್ರೆ ಡಾಕ್ಟರ್ಸ್ ಕೋಲಿಕನ್ನ ಹೇಗೆ ಗುರುತಿಸ್ತಾರೆ? ಯಾಕಂದ್ರೆ ಮಗು ಅತ್ತಿದ್ದೆಲ್ಲ ಕೋಲಿಕಾಗಿರಲ್ಲ. ಸುಮ್ನೆ ಹಠಮಾಡಿ ಅಳೋದಕ್ಕೂ ಕೋಲಿಕ್ಗೂ ಒಂದು ಸ್ಪಷ್ಟವಾದ ವ್ಯತ್ಯಾಸ ಇದೆ. ನೋಡಿ, ವೈದ್ಯರು 3ರ ನಿಯಮ ಅಂತ ಒಂದನ್ನ ಬಳಸ್ತಾರೆ. ಅಂದರೆ ಒಂದು ಮಗುವಿಗೆ ಕಾಲಿಕ್ ಇದೆ ಅಂತ ಖಚಿತವಾಗಿ ಹೇಳ್ಬೇಕು ಅಂದ್ರೆ ಆ ಮಗು ದಿನಕ್ಕೆ 3 ಗಂಟೆಗಿಂತ ಹೆಚ್ಚು, ವಾರದಲ್ಲಿ 3 ದಿನಕ್ಕಿಂತ ಹೆಚ್ಚು ಮತ್ತೆ ಸತತವಾಗಿ 3 ವಾರಗಳ ಕಾಲ ಅಳುತ್ತಿರ್ಬೇಕು. ಈ ವ್ಯಾಖ್ಯಾನದಿಂದ ಬೇರೆ ಸಾಮಾನ್ಯ ಅಳುವನ್ನ ಇದ್ರಿಂದ ಬೇರ್ಪಡಿಸೋಕೆ ಸಹಾಯ ಆಗುತ್ತೆ. ಇಲ್ಲಿ ಒಂದು ಸಮಾಧಾನದ ವಿಷಯ ಏನಪ್ಪಾ ಅಂದ್ರೆ, ಈ ಕೋಲಿಕ್ಗೆ ಒಂದು ಟೈಮ್ ಲೈನ್ ಇದೆ. ಇದು ಸಾಮಾನ್ಯವಾಗಿ ಮಗು ಹುಟ್ಟಿದ 3ನೇ ವಾರದಲ್ಲಿ ಶುರುವಾಗಿ 6ನೇ ವಾರದಲ್ಲಿ ಪೀಕ್ಗೋಗತ್ತೆ. ಆಮೇಲೆ 3 ಅಥವಾ 4ನೇ ತಿಂಗಳು ಬರ್ತಿದ್ದ ಹಾಗೆ ಶುರುವಾದಷ್ಟೇ ದಿಢೀರಂತ ಮಾಯಾನೂ ಆಗ್ಬಿಡುತ್ತೆ. ಸೊ ಇದಕ್ಕೆ ಒಂದು ಅಂತ್ಯ ಇದ್ದೇ ಇದೆ. ಈಗ ನಮ್ಮ ಭಾರತದಲ್ಲಿ ಕಾಲಿಕ್ ಬಗ್ಗೆ ಸಾಮಾನ್ಯವಾಗಿ ಇರೋ ಕೆಲವು ನಂಬಿಕೆಗಳು ಏನು, ಅದರ ಹಿಂದಿನ ವೈದ್ಯಕೀಯ ಸತ್ಯಗಳೇನು ಅಂತ ನೋಡೋಣ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಎಷ್ಟೋ ಪೋಷಕರ ಟೆನ್ಷನ್ ಖಂಡಿತ ಕಡಿಮೆ ಆಗುತ್ತೆ. ಅತಿ ದೊಡ್ಡ ತಪ್ಪು ತಿಳುವಳಿಕೆ ಅಂದ್ರೆ ತಾಯಿಯ ಆಹಾರದ ಬಗ್ಗೆ. ಬಾಣಂತಿಯರು ಬೇಳೆ ಆಲೂಗಡ್ಡೆ ತಿಂದ್ರೆ ಮಗುವಿಗೆ ಗ್ಯಾಸ್ ಆಗತ್ತೆ, ಅದಕ್ಕೆ ಅಳುತ್ತೆ ಅಂತ ಹೇಳ್ತಾರೆ. ಆದ್ರೆ ವಿಜ್ಞಾನ ಹೇಳೋದೇ ಬೇರೆ. ಎದೆ ಹಾಲು ತಾಯಿಯ ರಕ್ತದಿಂದ ತಯಾರಾಗುತ್ತೆ, ಹೊಟ್ಟೆಯಲ್ಲಿರೋ ಆಹಾರದಿಂದಲ್ಲ. ಅಂದ್ಮೇಲೆ ತಾಯಿ ತಿಂದ ಆಹಾರದಲ್ಲಿರೋ ಗ್ಯಾಸ್ ಉಂಟುಮಾಡುವ ಅಂಶಗಳು ಹಾಲನ್ನ ಸೇರೋಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಆಹಾರಕ್ಕೂ ಕೋಲಿಕ್ಕೂ ಏನು ಸಂಬಂಧವೇ ಇಲ್ವಾ ಅಂತ ಕೇಳಿದ್ರೆ ಇದೆ. ಆದ್ರೆ ಅದು ಬಹಳ ಅಪರೂಪ. ಸುಮಾರು 5% ಕೇಸ್ಗಳಲ್ಲಿ ಮಾತ್ರ ಹಸುವಿನ ಹಾಲಿನ ಪ್ರೋಟೀನ್ ಅಲರ್ಜಿ ಅಂದ್ರೆ CMPA ಕಾರಣವಾಗಿರಬಹುದು. ತಾಯಿ ತುಂಬಾ ಡೈರಿ ಪದಾರ್ಥಗಳನ್ನ ಸೇವಿಸಿದ್ರೆ ಅದರಲ್ಲಿರೋ ಪ್ರೋಟೀನ್ಗಳು ಕೆಲವು ಮಕ್ಕಳಿಗೆ ಕಿರಿಕಿರಿ ಉಂಟು ಮಾಡಬಹುದು. ಆದ್ರೆ ನೆನ್ಪಿಡಿ, 95% ಪ್ರಕರಣಗಳಲ್ಲಿ ಕೋಲಿಕ್ಕೂ ತಾಯಿಯ ಆಹಾರಕ್ಕೂ ಯಾವುದೇ ಸಂಬಂಧ ಇರೋಲ್ಲ. ಸರಿ, ಗ್ರೈಪ್ ವಾಟರ್ ಅಥವಾ ಹೊಕ್ಕಳಿನ ಸುತ್ತ ಇಂಗು ಹಚ್ಚೋದು ಇವೆಲ್ಲ ತುಂಬಾ ಸಾಮಾನ್ಯವಾದ ಮನೆಮದ್ದುಗಳು. ಆದ್ರೆ ಇವು ಕೋಲಿಕ್ ಗುಣಪಡಿಸ್ತವೆ ಅನ್ನೋಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ, ಗೊತ್ತಾ? ಹಳೆ ಕಾಲದ ಗ್ರೈಪ್ ವಾಟರ್ಗಳಲ್ಲಿ ಆಲ್ಕೋಹಾಲ್ ಇರ್ತಿತ್ತು. ಅದು ಮಗುವನ್ನ ಮಂಪರು ಬರೋ ಹಾಗೆ ಮಾಡ್ತಿತ್ತು. ಈವಾಗಿನ ಹರ್ಬಲ್ ಫಾರ್ಮುಲಾಗಳು ಕೂಡ ಅಷ್ಟೇನೂ ಪರಿಣಾಮಕಾರಿ ಅಂತ ಸಾಬೀತಾಗಿಲ್ಲ. ಬಹುಶಃ ನಾವು ಮದ್ದು ಕೊಡುವಷ್ಟ್ರಲ್ಲೇ ಮಗು ಅತ್ತು ತಾನಾಗಿ ಸುಸ್ತಾಗಿ ನಿದ್ದೆ ಮಾಡಿರ್ಬೋದು ಅಷ್ಟೇ. ಹಾಗಾದ್ರೆ ಕಾಲಿಕ್ ಹೊಟ್ಟೆನೋವಲ್ಲ ಅಂದ್ರೆ ನಿಜವಾದ ಕಾರಣವಾದ್ರೂ ಏನು? ಇಲ್ಲೇ ನೋಡಿ, ನರವೈಜ್ಞಾನಿಕ ಬಿರುಗಾಳಿ ಅನ್ನೋ ಕಾನ್ಸೆಪ್ಟ್ ಬರೋದು. ಕಾಲಿಕ್ನ ಮೂಲ ಮಗುವಿನ ಹೊಟ್ಟೆಯಲ್ಲಲ್ಲ, ಬದಲಿಗೆ ಇನ್ನೂ ಬೆಳವಣಿಗೆಯ ಹಂತದಲ್ಲೇ ಇರುವ ಅದರ ನರವ್ಯೂಹದಲ್ಲಿದೆ. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಹೋಲಿಕೆ ಇದೆ. ನವಜಾತ ಶಿಶುವಿನ ಮೆದುಳು ಹೇಗಿರುತ್ತೆ ಅಂದ್ರೆ ಕೂಲಿಂಗ್ ಫ್ಯಾನ್ ಇಲ್ಲದ ಒಂದು ಸೂಪರ್ ಫಾಸ್ಟ್ ಕಂಪ್ಯೂಟರ್ ಪ್ರೊಸೆಸರ್ ಇದ್ದ ಹಾಗೆ. ದಿನಪೂರ್ತಿ ಕಣ್ಣಿಗೆ ಕಾಣೋ ಬೆಳಕು, ಕಿವಿಗೆ ಕೇಳೋ ಶಬ್ದ, ಮೈಗೆ ಆಗೋ ಸ್ಪರ್ಶ, ಈ ಎಲ್ಲಾ ಮಾಹಿತಿಯನ್ನ ಪ್ರೋಸೆಸ್ ಮಾಡಿ ಸಂಜೆ ಹೊತ್ತಿಗೆ ಮಗುವಿನ ನರವ್ಯೂಹ ಒಂದು ರೀತಿ ಓವರ್ ಹೀಟ್ ಆಗ್ಬಿಡುತ್ತೆ. ಈ ಸೆನ್ಸರಿ ಓವರ್ಲೋಡನ್ನ ತಡ್ಕೊಳ್ಳೋಕೆ ಆಗದೆ ಇದ್ದಾಗ ಮಗು ಅಳೋಕೆ ಶುರು ಮಾಡುತ್ತೆ. ಇದೇ ಕಾರಣಕ್ಕೆ ಕೋಲಿಕ್ ಹೆಚ್ಚಾಗಿ ಸಂಜೆ ಹೊತ್ತೇ ಕಾಣಿಸ್ಕೊಳ್ಳೋದು. ಆಗ ಎಲ್ಲರ ಮನಸ್ಸಲ್ಲೂ ಬರೋ ಪ್ರಶ್ನೆ, ಹಾಗಾದ್ರೆ ಮಗು ಹೊಟ್ಟೆ ನೋವಿನಿಂದ ಅಲ್ವಾ ಕಾಲುಗಳನ್ನ ಎಳೆದುಕೊಳ್ಳೋದು? ಉತ್ತರ ಇಲ್ಲ. ಮಗು ಕಾಲುಗಳನ್ನ ಮಡಚಿ ಎಳೆದುಕೊಳ್ಳೋದು, ಕೈ ಮುಷ್ಟಿ ಬಿಗಿ ಮಾಡಿಕೊಳ್ಳೋದು ಇವೆಲ್ಲ ಹೊಟ್ಟೆ ನೋವಿನಿಂದಲ್ಲ, ಬದಲಿಗೆ ಅದರ ದೇಹದಲ್ಲಿ ಶೇಖರಣೆಯಾದ ನರವ್ಯೂಹದ ಒತ್ತಡವನ್ನ ಹೊರಹಾಕಲು ತೋರಿಸುವ ಒಂದು ಅನೈಚ್ಛಿಕ ಪ್ರತಿಕ್ರಿಯೆ ಅಷ್ಟೇ. ಈ ಹಂತದಲ್ಲಿ ಮಗುವನ್ನ ಸಮಾಧಾನ ಮಾಡೋದಕ್ಕಿಂತಲೂ ಪೋಷಕರು ತಮ್ಮ ಮಾನಸಿಕ ಸ್ಥಿತಿಯನ್ನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಕೋಲಿಕ್ನ ಅತಿ ದೊಡ್ಡ ಅಪಾಯ ಮಗುಗಲ್ಲ, ಅದು ಪೋಷಕರಿಗೆ. ಗಂಟೆಗಟ್ಲೆ ನಿಲ್ಲದಾಳು ಪೋಷಕರಲ್ಲಿ ಸಿಟ್ಟು, ಹತಾಶೆ ಮತ್ತು ತಾಳ್ಮೆ ಕಳೆದುಕೊಳ್ಳುವ ಭಾವನೆಯನ್ನ ತರಬಹುದು. ಇದು ತುಂಬಾನೇ ಅಪಾಯಕಾರಿ. ಯಾಕಂದ್ರೆ ಆ ಕ್ಷಣದಲ್ಲಿ ನಿಯಂತ್ರಣ ತಪ್ಪಿ ಶೇಕಿನ್ ಬೇಬಿ ಸಿಂಡ್ರೋಮ್ನಂತಹ ದುರಂತಗಳಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿಟ್ಟು ಅಥವಾ ಹತಾಶೆ ಜಾಸ್ತಿ ಆಗ್ತಿದೆ ಅಂತ ಅನ್ಸಿದ ತಕ್ಷಣ ಈ ಸುರಕ್ಷಿತ ನಿಯಮವನ್ನ ಪಾಲಿಸಲೇಬೇಕು.
ಮೊದ್ಲು ಮಗುವನ್ನ ತೊಟ್ಟಿಲೋ ಅಥವಾ ಹಾಸಿಗೆ ಮೇಲೆ ಸುರಕ್ಷಿತವಾಗಿ ಮಲಗಿಸಿ. ಆಮೇಲೆ ಕೋಣೆಯಿಂದ ಆಚೆ ಬಂದು ಬಾಗಿಲು ಮುಚ್ಚಿ 10 ನಿಮಿಷ ಟೈಮರ್ ಇಡಿ. ಆ ಸಮಯದಲ್ಲಿ ದೀರ್ಘವಾಗಿ ಉಸಿರಾಡಿ ನೀರು ಕುಡೀರಿ. ಮನಸ್ಸು ಶಾಂತವಾದ ಮೇಲೆ ಮಾತ್ರ ಮಗುವಿನ ಹತ್ರ ವಾಪಸ್ ಹೋಗಿ. ನೆನ್ಪಿಡಿ, ಮಗು ತೊಟ್ಟಿಲಲ್ಲಿ 10 ನಿಮಿಷ ಅತ್ರೆ ಏನೂ ಆಗಲ್ಲ, ಆದ್ರೆ ತಾಳ್ಮೆ ಕಳ್ಕೊಂಡ ಪೋಷಕರಿಂದ ಮಗುವಿಗೆ ಶಾಶ್ವತ ಹಾನಿಯಾಗಬಹುದು. ಕೋಲಿಕ್ ಸಾಮಾನ್ಯವಾಗಿ ಅಪಾಯಕಾರಿ ಅಲ್ಲ ನಿಜ, ಆದ್ರೆ ಕೆಲವು ಸಲ ಗಂಭೀರ ಆರೋಗ್ಯ ಸಮಸ್ಯೆಗಳ ಲಕ್ಷಣಗಳು ಕೂಡ ಕೋಲಿಕ್ ತರಾನೇ ಇರಬಹುದು. ಹಾಗಾಗಿ ಯಾವ ಲಕ್ಷಣಗಳು ಅಪಾಯಕಾರಿ ಅಂತ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಈ ಅಪಾಯಕಾರಿ ಲಕ್ಷಣಗಳನ್ನ ಗಮನದಲ್ಲಿಟ್ಟುಕೊಳ್ಳಿ. ಹಾಲು ಕುಡಿದ ಪ್ರತಿ ಸಲ ಜೋರಾಗಿ ಚಿಮ್ಮುವಂತೆ ವಾಂತಿ ಮಾಡೋದು, ಮಲದಲ್ಲಿ ರಕ್ತ ಕಾಣಿಸೋದು, ಜ್ವರ ಬರೋದು, ಮಗುವಿನ ತೂಕ ಸರಿಯಾಗಿ ಹೆಚ್ಚಾಗದೇ ಇರೋದು, ಅಥವಾ ಅಳುವಿನ ಧ್ವನಿಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ ಕಾಣಿಸೋದು. ಇವುಗಳಲ್ಲಿ ಯಾವುದು ಕಂಡ್ರೂ ಅದು ಕಾಲಿಕ್ ಅಲ್ಲ, ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕು. ನಿರ್ದಿಷ್ಟವಾಗಿ ಹೇಳೋದಾದ್ರೆ 3 ತಿಂಗಳೊಳಗಿನ ಮಗುವಿಗೆ 38 ಡಿಗ್ರಿ ಸೆಲ್ಸಿಯಸ್ ಅಥವಾ 100.4 ಡಿಗ್ರಿ ಫ್ಯಾರೆನ್ಹೈಟ್ಗಿಂತ ಹೆಚ್ಚು ಜ್ವರ ಬಂದ್ರೆ ಅದನ್ನ ಯಾವತ್ತೂ ಕೋಲಿಕ್ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಅದು ಒಂದು ಮೆಡಿಕಲ್ ಎಮರ್ಜೆನ್ಸಿ. ಕೋಲಿಕ್ ಇರೋ ಮಗು ಕೂಡ ಆರೋಗ್ಯವಾಗಿದ್ರೆ ಪ್ರತಿದಿನ 20 ರಿಂದ 30 ಗ್ರಾಂ ತೂಕ ಹೆಚ್ಚಿಸ್ಕೊಳ್ಳೇಬೇಕು. ಒಂದು ವೇಳೆ ತೂಕ ಹೆಚ್ಚಾಗ್ತಾ ಇಲ್ಲ ಅಂದ್ರೆ ಮಗುವಿನ ಅಳುವಿಗೆ ಕಾರಣ ಹಸಿವು ಅಥವಾ ಬೇರೆ ಏನೋ ಸಮಸ್ಯೆ ಇರಬಹುದು. ಅದಕ್ಕೆ ವೈದ್ಯಕೀಯ ತಪಾಸಣೆ ಬೇಕೇ ಬೇಕು. ಕೊನೆಯದಾಗಿ ಒಂದು ಕ್ಷಣ ಹೀಗೆ ಯೋಚಿಸೋಣ. ಕೋಲಿಕ್ ಅನ್ನೋದು ಸರಿಪಡಿಸಬೇಕಾದ ಒಂದು ದೊಡ್ಡ ಸಮಸ್ಯೆ ಅಂತ ನೋಡೋ ಬದಲು ಅದನ್ನ ನಮ್ಮ ಕಣ್ಣು ಮುಂದೆಯೇ ನಡೀತಿರುವ ಮಗುವಿನ ಮೆದುಳಿನ ಬೆಳವಣಿಗೆಯ ಒಂದು ಕೊನೆಯ ಮತ್ತು ಪ್ರಮುಖ ಹಂತ ಅಂತ ಪರಿಗಣಿಸಿದ್ರೆ ಈ ಕಷ್ಟದ ಸಮಯವನ್ನ ಎದುರಿಸೋಕೆ ನಮಗೊಂದು ಹೊಸ ದೃಷ್ಟಿಕೋನ, ಒಂದು ಹೊಸ ಶಕ್ತಿ ಸಿಗ್ಬೋದಲ್ವೇ?